ಇನ್ನು ರಾಜ್ಯ ಸರ್ಕಾರ ತೆಗೆದುಕೊಂಡಂತಹ ಮಹತ್ವದ ನಿರ್ಧಾರ ಅಕ್ಕಿಯ ಬದಲು ಹಣವನ್ನ ಕೊಡುವುದು. ಆ ಒಂದು ನಿರ್ಧಾರಕ್ಕೆ ಜೈರಾಮ್ ರಮೇಶ್ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಟ್ವೀಟ್ ಮೂಲಕ ಕೇಂದ್ರ ಸರ್ಕಾರದ ನಿರ್ಧಾರಕ್ಕೆ ಕಾಂಗ್ರೆಸ್ ನಾಯಕ ಟೀಕೆಯನ್ನ ವ್ಯಕ್ತಪಡಿಸಿದ್ದು, ಕಾಂಗ್ರೆಸ್ ಸರ್ಕಾರ ಅಕ್ಕಿಯನ್ನ ಕೊಡದೆ ಈ ತರ ಒಂದು ಧೋರಣೆಯನ್ನ ಅನುಸರಿಸಿದೆಯಲ್ಲ, ರಾಜ್ಯ ಸರ್ಕಾರ ಈಗ ಪ್ರತಿ ಕೆಜಿಗೆ 34 ರೂಪಾಯಿ ಕೊಡೋದಕ್ಕೂ ಕೂಡ ಸಿದ್ಧ ಇತ್ತು. ಆದ್ರೆ ಅಕ್ಕಿ ಇಲ್ಲ ಅಂತ ಹೇಳುವುದರ ಮೂಲಕ ಕೇಂದ್ರ ಎಥನಾಲ್ ಉತ್ಪಾದನೆಯ ಅಕ್ಕಿ ನೀಡಲು ಅನುಮತಿ ಕೊಟ್ಟಿದೆ. ಪ್ರತಿ ಕೆಜಿಗೆ 20 ರೂಪಾಯಿನಂತೆ ಅಕ್ಕಿ ಕೊಡೋದಕ್ಕೆ ಎಫ್ಸಿಐಗೆ ಅನುಮತಿಯನ್ನ ಕೊಟ್ಟಿದೆ. ಇಂತಹ ಜನ ವಿರೋಧಿ ಸರ್ಕಾರವನ್ನ ದೆಹಲಿ ಯಾವತ್ತೂ ಕೂಡ ನೋಡಿರ್ಲಿಲ್ಲ ಅಂತ ಹೇಳಿ ಜೈರಾಮ್ ರಮೇಶ್ ಈಗ ತಿರುಗೇಟನ್ನ ಕೊಟ್ಟಿದ್ದಾರೆ. ರಾಜ್ಯದ ನಿರ್ಧಾರವನ್ನ ಸಮರ್ಥಿಸಿಕೊಂಡಿದ್ದಾರೆ. ಇನ್ನು ರಾಜ್ಯದಲ್ಲಿ ತರಕಾರಿಯ ಬೆಲೆ ಅಂತೂ ಗಗನಕ್ಕೆ ಹೋಗಿದೆ. ಸೆಂಚುರಿಯನ್ನ ಬಾರಿಸಿದೆ ಟೊಮ್ಯಾಟೊ ಬೆಲೆ. ಟೊಮ್ಯಾಟೊ ಬೆಳೆದ ರೈತರಿಗೆ ಟೆನ್ಷನ್ ಮೇಲೆ ಟೆನ್ಷನ್. ಯಾಕಂತ ಹೇಳಿದ್ರೆ ದರ ಏನೋ ಏರಿಕೆ ಆಗಿದೆ, ನಮ್ಗೆ ಸಿಗುತ್ತಾ ಅಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ದುಡ್ಡು ಸಿಗೋದಿಲ್ಲ. ಇನ್ನೊಂದ್ ಕಡೆ ಟೊಮೆಟೊ ಬೆಳೆದ ಜಮೀನಿಗೆ ರೈತರು ಸರ್ಪಗಾವಲು ಹಾಕಬೇಕಾದ ಪರಿಸ್ಥಿತಿ. ಟ್ರ್ಯಾಕ್ಟರ್ ಟ್ರಾಲಿ ಹಾಕೊಂಡು ಜಮೀನನ್ನ ಕಾಯ್ತಾ ಇದ್ದಾರೆ ರೈತರು. ಯಾರು ಕದ್ಕೊಂಡು ಹೋಗ್ತಾರೋ ಅನ್ನುವಂತಹ ಆತಂಕ. ಈಗ ದಾವಣಗೆರೆಯಲ್ಲಿ ಹಗಲು ರಾತ್ರಿ ಅಂತ ಹೇಳದೆ ಈಗ ರೈತರು ಜಮೀನಿನಲ್ಲೇ ತಾವೇ ಕೂತು ಕಾಯ್ತಾ ಇದ್ದಾರೆ ಬೆಳೆಯನ್ನ. ಹಸಿ ಮೆಣಸಿನಕಾಯಿ ಬೆಳೆದ ರೈತರಿಂದಲೂ ಜಮೀನಿಗೆ ಕಾವಲನ್ನ ಕಾಯಲಾಗ್ತಾ ಇದ್ದು, ಬೆಲೆ ಏರಿಕೆಯಿಂದ ರೈತರಿಗೆ ಈಗ ಜಮೀನು ಕಾಯುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವು ಆ ಥರದ ಟೊಮೊಟೊ ಕಾಯೋದ್ರದ್ದು ಏನು ಎರಡು ತಿನ್ನೋಕೆ ಒಯ್ತಾರೆ ಬಿಡು ಅನ್ನೋ ಮಟ್ಟದಲ್ಲಿದ್ದೀವಿ. ಕದ್ದು ಮಾರಕ್ಕೆ ಒಯ್ಯ ಅಂತವ್ರು ಯಾರು ಸಿಕ್ಕಿಲ್ಲ. ಎಷ್ಟೊಂತ ಕಾಯ್ತೀರಿ, ಹಗಲೆಲ್ಲ ಕಾದ್ರದ್ದು ಜಾಸ್ತಿ, ರಾತ್ರಿ ಮಲಗಿದ್ರೆ ಅಷ್ಟೊತ್ತಿನಾಗ ಏನು ಮಾಡಿದ್ರು ಗೊತ್ತಾಗೋದಿಲ್ಲ. ನಮಗೆ ಗೊತ್ತಾಗುತ್ತೆ ಅಲ್ಲಿ ಸ್ವಲ್ಪ ತಿಂದಿದ್ದಾರೆ ಅರ್ಗು ಮೂಲೆಯಲ್ಲಿ ಅಂತ, ಅಷ್ಟರಲ್ಲಿ ಸಮಾಧಾನದಲ್ಲಿದ್ದೀವಿ. ಒಂದು ಸ್ವಲ್ಪ ರೇಟ್ ಐತಿ ಬಿಡು, ಎರಡು ತಿನ್ನಲಿ ಅನ್ನೋ ಮಟ್ಟದಲ್ಲಿದ್ದೀವಿ. ಕಷ್ಟನೇ ಕಾಯೋದೈತಲ್ಲ, ಎಲ್ಲ ಕೆಲಸ ಬಿಟ್ಟು ರಾತ್ರಿ ಆಗಲು ಕಾಯೋದು ದೊಡ್ಡ ಕಷ್ಟ. ನಾವು ಆ ಥರದ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸಂಜಯ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸಂಜಯ್, ಈಗ ರೈತರು ಖುಷಿ ಪಡಬೇಕು, ಬೇಜಾರು ಮಾಡಬೇಕು ಅನ್ನುವಂಥದ್ದೇ ಪರಿಸ್ಥಿತಿ. ಬೆಳೆ ಟೊಮೆಟೊ ರೇಟ್ ಏನೋ ಜಾಸ್ತಿ ಆಗಿದೆ, ಆದ್ರೆ ಸಿಗುತ್ತಾ ಇಲ್ವಾ ಅನ್ನುವಂಥದ್ದು. ಮತ್ತೊಂದು ಕಡೆ ಜಮೀನಿನಲ್ಲಿ ಕಾಯುವಂತಹ ಪರಿಸ್ಥಿತಿ. ಅಲ್ಲಿ ಹೇಗಿದೆ, ರೈತರು ಏನ್ ಹೇಳ್ತಿದ್ದಾರೆ? ಹೌದು ನವಿತಾ ಜೈನ್, ಏನು ತರಕಾರಿ ಬೆಳೆದಂತಹ ರೈತರಿಗೆ ಒಂದು ಆತಂಕ ಶುರುವಾಗಿದೆ ದಾವಣಗೆರೆ ಜಿಲ್ಲೆಯಲ್ಲಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಏನು ತರಕಾರಿ ಬೆಲೆ ದಿನದಿಂದ ದಿನಕ್ಕೆ ಗಗನಕ್ಕೆ ಏರ್ತಾ ಇದೆ. ಈಗ 100ರ ಗಡಿ ದಾಟಿದ ಟೊಮೊಟೊ ಇರ್ಬೋದು, ಹಸಿಮೆಣಸಿನಕಾಯಿ ಇರ್ಬೋದು, 100ರ ಗಡಿ ದಾಟಿದೆ. ಹೀಗಾಗಿ ಏನು ರೈತರು ತಮ್ಮ ಹೊಲದಲ್ಲಿ ಕಾಯುವಂತ ಪರಿಸ್ಥಿತಿ ಆಗಿದೆ. ಯಾಕಂದ್ರೆ ಪ್ರತಿದಿನ ರಾತ್ರಿ ಕಳ್ಳರ ಕಾಟ ಎಷ್ಟಾಗಿದೆ ಅನ್ನೋದು ಒಂದು ರೈತರ ಹೇಳೋದು. ಪ್ರತಿದಿನ ಏನು ಶಿಫ್ಟ್ ವೈಸ್ ಮನೇಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಒಂದು ಟ್ರ್ಯಾಕ್ಟರ್ ಟ್ರಾಲಿಯನ್ನು ಅಲ್ಲೇ ಬಿಟ್ಕೊಂಡು ರಾತ್ರಿ ಒಬ್ರು ಕಾದ್ರೆ ಬೆಳಗ್ಗೆ ಒಬ್ರು, ಈ ರೀತಿ ಒಂದು ಶಿಫ್ಟ್ ವೈಸ್ ಹೊಲದಲ್ಲಿ ಕಾಯ್ತಾ ಇದ್ದಾರೆ. ಹೀಗಾಗಿ ಏನು ರೈತರು ಮನೆ ಸೇರಿದಂತಾಗಿದೆ. ಹಗಲು ರಾತ್ರಿ ಅನ್ನೋದೇ ಟೊಮೊಟೊ ಬೆಳೆದಂತ ರೈತರು ಈಗ ನಾವಿಲ್ಲೇ ದಾವಣಗೆರೆ ಸುತ್ತಮುತ್ತಲು ಎಲ್ಲಾ ಭಾಗದಲ್ಲೂ ಇದೇ ಕಳ್ಳರ ಕಾಟ ಆಗಿದೆ, ತರಕಾರಿ ಬೆಲೆ ಗಗನಕ್ಕೆ ಏರೋದ್ರಿಂದ. ಹೀಗಾಗಿ ಸದ್ಯ ರೈತರು ಹೇಳುವಂತದ್ದು ಈಗಾಗಲೇ 100 ರೂಪಾಯಿ ಬೆಲೆ ದಾಟಿದೆ. ಹೊರಗಡೆ ಎಲ್ಲ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವಂತದ್ದು 100-110 ರೂಪಾಯಿ ಮಾರಾಟ ಮಾಡ್ತಾ ಇದ್ದಾರೆ ಟೊಮೊಟೊ. ಆದ್ರೆ ಇದು ನಮ್ ಕೊನೆ ಸೀಸನ್. ಆದ್ರೆ ಇಲ್ಲಿ ನಮಗೆ ಸಿಗ್ತಾ ಇಲ್ಲ, ಅದು ಮಧ್ಯವರ್ತಿಗಳಿಗೆ ಹೋಗ್ತಾ ಇದೆ. ಹಾಗಾಗಿ ನಮಗೆ ಸರ್ಕಾರ ಇದಕ್ಕೆ ಒಂದು ನಿಗದಿತ ದರವನ್ನ ಫಿಕ್ಸ್ ಮಾಡ್ಬೇಕು ಅಂತ ರೈತರು ಈ ಕಡೆ ಒಂದ್ ಕಡೆ ಕಳ್ಳರ ಕಾಟ ಆದ್ರೆ ಈ ಕಡೆ ಮಧ್ಯವರ್ತಿಗಳ ಕಾಟ. ಯಾಕಂದ್ರೆ ಬೆಳೆದಂತ ಬೆಳೆಗೆ ನಮಗೆ ಸರಿಯಾದ ಬೆಲೆ ಸಿಗ್ತಲ್ಲ. ಹೊರಗಡೆ ನಾವೇ ತಗೋಬೇಕಂದ್ರೆ ನಮ್ಮ ಟೊಮೆಟೊ ಹಣ್ಣ 100-110 ರೂಪಾಯಿ ಕೊಟ್ಟು ತಗೋಬೇಕು. ಇಲ್ಲಿ ನಮ್ಮ ಹತ್ರ 45-50-60 ರೂಪಾಯಿವರೆಗೂ ಲಾಸ್ಟ್ ನಮ್ಮ ಹತ್ರ ತಗೊಂಡು ಹೋಗ್ತಾರೆ. ಹೀಗಾಗಿ ಸಾಕಷ್ಟು ಸಮಸ್ಯೆಗಳಲ್ಲಿ ಮತ್ತು ರೈತರಿಗೆ ಸಿಗಾಕೊಂತಾರೆ. ಆದ್ರೆ ಬೆಲೆ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದಾರೆ. ಆದ್ರೆ ನಮಗೆ ಇದರಿಂದ ಎಲ್ಲ ತೊಂದರೆಗಳಾಗ್ತಾ ಇದೆ. ಹೀಗಾಗಿ ಸದ್ಯಕ್ಕೆ ನಮಗೆ ಒಂದು ಸರ್ಕಾರ ನಿಗದಿತ ದರ ಮಾಡ್ಬೇಕು ಅನ್ನೋದು ರೈತರ ಒತ್ತಾಯ ಆಗಿದೆ. ಹೀಗಾಗಿ ಎಲ್ಲ ಮೆಣಸಿನಕಾಯಿ ಬೆಳೆದಿರೋರು ಇರ್ಬೋದು, ಟೊಮೊಟೊ ಬೆಳೆದಿರೋರು ಇರ್ಬೋದು, ಪ್ರತಿನಿತ್ಯವೂ ಕಾವಲನ್ನು ಕಾಯ್ಬೇಕಾಗಿದೆ. ಈ ಕಳ್ಳರ ಕಾಟ ಹೆಚ್ಚಾಗಿದೆ ಅಂದ್ರೆ ಕಾವಲು ಕಾಯ್ಬೇಕಾಗಿದೆ ಅಂತ ಹೇಳ್ತಿದ್ದಾರೆ ನವಿತಾ ಜೈ. ಓಕೆ, ಥ್ಯಾಂಕ್ ಯು ಸಂಜಯ್ ಡೀಟೇಲ್ಸ್ಗೆ.